ನಮಸ್ಕಾರ, ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶನೇಶ್ವರ ಸ್ವಾಮಿಗೆ ಶ್ರೀ ರಾಮಚಂದ್ರ ಅಲಂಕಾರ ಮಾಡು ಮತ್ತೆ ವಿಶೇಷ ಶ್ರೀ ರಾಮನವಮಿ ಪ್ರಯುಕ್ತ ರಾಮಚಂದ್ರನ ಪ್ರತಿ ವರ್ಷ ನಾವು ಪೂಜಿಸ್ತಾ ಇದ್ದೀವಿ. ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಶ್ರೀ ರಾಮನವಮಿ ಆಚರಿಸ್ತಾ ಇದ್ದೀವಿ. ನೋಡ್ ಬನ್ನಿ, ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಮಜ್ಜಿಗೆ ಮತ್ತು ಪಾನಕ ದಾನ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲಾ ಭಕ್ತಾದಿಗಳಿಗೂ ಮಜ್ಜಿಗೆ ಪಾನಕ ಪ್ರತಿ ವರ್ಷನೂ ಕೊಡ್ತಿದ್ವಿ. ನೋಡಿ, ಎಲ್ಲರೂ ಭಕ್ತಾದಿ ತುಂಬಾ ಆನಂದವಾಗಿ ಸ್ವಾಮಿಯ ಪ್ರಸಾದನ ಸೇವನೆ ಮಾಡ್ತಾ ಇದ್ದಾರೆ. ಫುಲ್ಲು ಬಿಸಿಲಲ್ಲಿ ಫುಲ್ ಜನಸಾಗರ ಆಗಿದೆ. ಸ್ವಾಮಿ ಪ್ರಸಾದಕ್ಕೋಸ್ಕರ ಭಕ್ತಾದಿಗಳು ಮುಗಿಬಿದ್ದು ಎಲ್ಲ ಪ್ರಸಾದ ಸೇವನೆ ಮಾಡಿ ಸ್ವಾಮಿಯ ಕಾರ್ಯಕ್ರಮದಲ್ಲಿ ತುಂಬಾ ಯಶಸ್ವಿಗೊಳಿಸ್ತಿದ್ದಾರೆ. ಇದೇ ವರ್ಷ ಅಲ್ಲ, ಪ್ರತಿ ವರ್ಷವೂ ಕೂಡ ಇದರಲ್ಲಿ ದಾನ ಮಾಡ್ತೀವಿ. ನೋಡಿ ಸ್ವಾಮಿದು. ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಇವತ್ತಿನ ಕಾರ್ಯಕ್ರಮ ಏನಂದ್ರೆ, ಶ್ರೀರಾಮ ಜಯಂತಿ ಪ್ರಯುಕ್ತ ಭಗವಂತನ ಕೃಪೆಯಲ್ಲಿ ಆಗತಕ್ಕಂಥ ಒಂದು ಕಾರ್ಯಗಳು ನಡೀತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಎಲ್ಲಾ ಭಕ್ತಾದಿಗಳು, ಸ್ನೇಹಿತರೆ, ಭಕ್ತಾದಿಗಳೇ ಎಲ್ಲರಿಗೂ ಒಂದೇ ಕೂಡಿ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ಥಾನದಲ್ಲಿ ಪ್ರತಿ ವರ್ಷ ಸುಮಾರು 20 ವರ್ಷದಿಂದಲೂ ಇಲ್ಲಿ ಶ್ರೀರಾಮನವಮಿಯನ್ನ ಮಾಡ್ತಾ ಇದ್ದೀವಿ. ಶನೇಶ್ವರನ ಆಶೀರ್ವಾದ ಆನಂದವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರ ಕೃಪೆ ನಮ್ಮಲ್ಲಿರ್ಲಿ, ಎಲ್ಲರ ಆಶೀರ್ವಾದ ನಮ್ಮಲ್ಲಿರ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಪ್ರತಿ ವರ್ಷವೂ ಈ ವರ್ಷವೂ ಕೂಡ ನಾವು ರಾಮನವಮಿ ಆಚರಿಸಿದ್ವಿ. ನೋಡಿದ್ರಲ್ಲ, ಈ ರೀತಿ ನಾವು ರಾಮನವಮಿ ಸೆಲೆಬ್ರೇಟ್ ಮಾಡ್ತಿದ್ವಿ ದೇವಸ್ಥಾನದಲ್ಲಿ. ಎಲ್ರಿಗೂ ಧನ್ಯವಾದಗಳು. ನೀವು ಕಾರ್ಯಕ್ರಮಕ್ಕೆ ಬೇಗ ಬಂದು ಭಾಗವಹಿಸಬೇಕಾಗಿ ವಿನಂತಿ.